ಈಗ ಈಗ 8ನೇ ಅಧ್ಯಾಯ. ಮಹಾಲಕ್ಷ್ಮಿಯು ಮಹಿಷಾಸುರನ ಸಂಹಾರ ಮಾಡಿದ್ದು. ಇಲ್ಲಿವರೆಗೂ ಮಹಿಷಾಸುರ. ಈಗ ಸುರರು ಹಾರೈಸಲ್ಕೆ ಪೃಥ್ವಿಯ ಹೊರೆಯು ಅದು ತೀರಲ್ಕೆ ರಣದಲ್ಲಿ ಕರಿದಳೈ ಮಹಾಲಕ್ಷ್ಮಿ ತಾಂ ಮಹಿಷಾಸುರೇಶ್ವರನ. ಸುರರು ಹಾರೈಸಲ್ಕೆ. ಸುರರು ಅಂದರೆ ಯಾರು? ದೇವತೆಗಳು. ಸುರರು ಅಂದರೆ ದೇವತೆಗಳು. ಅವರೆಲ್ಲರೂ ಹಾರೈಸಲ್ಕೆ ಅಂದರೆ ಈ ಲಕ್ಷ್ಮಿ ಉದ್ಭವ ಆಗಿದ್ದೆಲ್ಲಿಂದ? ಸಮುದ್ರ. ಅದು ಪರ್ವತ, ಅದು ಕಡೆಯ ಸಮುದ್ರ ಬೇರೆ, ಆ ಲಕ್ಷ್ಮಿ ಬೇರೆ, ಈ ಲಕ್ಷ್ಮಿ ಬೇರೆ. ಈ ಲಕ್ಷ್ಮಿ ಯಾಕಂದರೆ ಮೊದಲಿಂದ ಬಂದರೆ ಕರೆಕ್ಟ್, ಓಕೆ. ಆ ಲಕ್ಷ್ಮಿ ಹೃದಯ ಇದ್ರ ಸಮುದ್ರದಿಂದ. ಇಲ್ಲಿ ಕತೆ ಹೆಂಗಿದೆ ಅಂದರೆ, ಅವ ಯಾರು ಮಹಿಷಾಸುರ ಎಲ್ಲರನ್ನೂ ಸೀಟ್ ಕರ್ಕೊಂಬಿಟ್ನಲ್ಲ, ಆವಾಗ ಅವರೆಲ್ಲರೂ ಹೋಗಿ ದೇವತೆಗಳ ಹತ್ರ, ಬ್ರಹ್ಮ ಹೋದ, ಶಿವನ ಹತ್ರ ಹೋದ, ಏನು ಮಾಡೋಕ್ಕೆ ಗೊತ್ತಾಗಲ್ಲ ಅಂತ ವಿಷ್ಣು ಹತ್ರ ಹೋದಾಗ ಅವರೆಲ್ಲರೂ ಥಾಟ್, ಅವರ ಒಂದು ಆಲೋಚನೆ ಏನು ಬಂತು, ಕೋಪ ಹೊರಗೆ ಬಂದು ಆ ಕೋಪವೇ ಒಂದು ದೇವತೆಯಾಗಿ ನಿಲ್ತು. ಅದರ ಸ್ಪಷ್ಟವಾಗಿ ಹೇಳಿದ್ದೀವಿ, ಮತ್ತೆ ಹೇಳೋವಂಥ ಅವಶ್ಯಕತೆ ಇಲ್ಲ. ಹೊಸ್ದಾಗಿ ಬಂದರಂತ ಅದನ್ನ ಹೇಳೋ ಅದೇ ಕಥೆ ಆಗುತ್ತೆ ಅಷ್ಟೇ. ಅದು ಹೇಗೆ ನಿರ್ಮಾಣ ಆಯಿತು ಅಂತ ಸೈಂಟಿಫಿಕ್ಕಾಗಿ ಹೇಳಿದ್ದೀವಿ. ಆ ರೀತಿ ಅದು ಉದ್ಭವ ಆಯಿತು. ಆ ಉದ್ಭವ ಆಗಿರ್ತಕ್ಕಂಥದ್ದು ಮಹಿಷಾಸುರನ ಸಂಹಾರ ಆಗಬೇಕಾದ್ರೆ. ಅದೇ ಸುರ ಅಂದರೆ ಒಳ್ಳೆಯದನ್ನು ಬಯಸ್ತಕ್ಕಂಥವನು ಸುರ. ಅಸುರ ಅಂದರೆ ಯಾರು? ರಾಕ್ಷಸ. ರಾಕ್ಷಸ ಅಂದರೆ ಯಾರು? ಅಸುರ ಅಂದರೆ ಆ ಶಬ್ದವನ್ನು ಬಿಡಿಸಿ ಹೇಳ್ತೀನಿ, ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಸುರಃ ಅಂದರೆ ಸುರಃ ಬೇರೆ, ಅಸುರಃ. ಅಸುಹು ರಮತೀತಿ ಅಸುರಃ. ಅಸುಹ ಅಂದರೆ ಏನು? ಅಸುಹ ಅಂದರೆ ಇಂದ್ರಿಯಗಳು. ಇಂದ್ರಿಯಗಳು ಅಂದರೆ ಗೊತ್ತಾಗ್ತಲ್ಲ, ಕಣ್ಣು, ಕಿವಿ, ಮೂಗಿ, ನಾಲಿಗೆ, ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಇವೇ ರಸಗಳು. ಇವುಗಳ ರಮತೀತಿ, ಇವುಗಳ ಸಂತೃಪ್ತಿಯಲ್ಲಿಯೇ ಯಾವನು ಇಷ್ಟ ಮಾಡ್ತಾ ಇದ್ದಾನೋ, ಇಂದ್ರಿಯ ಸುಖಗಳಿಗೋಸ್ಕರ ಯಾವನು ಬಡದಾಡ್ತಾ ಇದ್ದಾನೋ ಅವನು ಅಸುರ. ಯಾರು ಅಸುರರು ಇವಾಗ? ಏನಾರ ಅರ್ಥ ಆತ? ಇಲ್ಲ. ಯಾರು ಅಸುರರು? ಅಲ್ಲೆಲ್ಲ ಅದರ ಅದೇ ಕೆಲಸ ತಾನೇ ಮಾಡ್ತಾ ಇರೋದು. ನಮ್ಮ ಇಂದ್ರಿಯಗಳ ಸುಖಕ್ಕೆ ನಾವೇ ಬಡ್ದಾಡ್ತೀವಿ ಅಂದರೆ ಅಸುರ ಎಲ್ಲೋ ಇಲ್ಲ, ಇಲ್ಲೇ ಇದ್ದಾನೆ, ನಮ್ಮೊಳಗೆ ಇದ್ದಾನೆ. ಅವನ್ನ ಸಂಹಾರ ಮಾಡ್ಬೇಕಾಗೈತಿ. ಅಸುರ ಎಲ್ಲ ಅಲ್ಲೆಲ್ಲ ಇದ್ರಂತಪ್ಪ, ದೇವ ಪುರಾಣದಾಗ ಬರ್ತಾರೆ. ದೇವ ಪುರಾಣದಾಗ ಬರಲ್ಲ, ಎಲ್ಲ ಕಡೆಗೆ ಇರೋರು ಅವರೇ. ಇದು ಗೊತ್ತಾಗ್ಬಿಟ್ರೆ ಆವಾಗ ಹಿಂದಕ್ಕೆ ಬರ್ಬೋದು. ಈ ಅಸುರ ಇವನು ಎಂಥ ಅಸುರ ಅಂದರೆ ಮಹಿಷಾಸುರ. ಮಹಿಷ ಅಂದರೆ ಕೋಣ, ಕೋಣ ಅಂದರೆ ಮದ, ಜೊತೆಗೆ ಇನ್ನೊಂದು ಸ್ವಲ್ಪ ಅಸುರ, ಇಂದ್ರಿಯಗಳ ದಾಸ. ಇದು ಈ ಅವನು ಹೆಂಗಿಟ್ಟಿದ್ಲು ಅವರಮ್ಮ ಗೊತ್ತಿಲ್ಲ, ಹೆಸರು ಕೋಣ ಅಂತ. ಎಷ್ಟು ಚೆನ್ನಾಗಿ ಅವನ ಸಂಹಾರ ಆಗ್ತಾಯಿದೆ. ಅವನು ಎಷ್ಟು ಗಟ್ಟಿ ಇದ್ದಾನೆ ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥವ್ರು. ಇಲ್ಲೊಂದು ವಿಶೇಷ ಐತೆ. ಏನು ವಿಶೇಷತೆ ಅಂದರೆ ಅವನಿಗೆ ಬಹಳಷ್ಟು ಕೋಪ ಬಂದಿದೆ. ಎಷ್ಟು ಅವನ ಸೈನ್ಯ ಪೂರ್ತಿ ಹೋತು, ಅವನೊಬ್ಬನೇ ಉಳ್ಕೊಂಡಿರೋದು. ಅವನೊಬ್ಬನ ಅಹಂಕಾರ, ಮಹಿಷಾಸುರ ಅಂದರೆ ಅಹಂಕಾರ, ಅದೊಂದು ಉಳ್ಕೊಂಡೈತೆ. ಅವನಿಗೆ ಸಪೋರ್ಟ್ ಮಾಡೋ ಇದ್ವಲ್ಲ
ರಾಕ್ಷಸರು ಎಲ್ಲರೂ ಓದು, ಕಾಮ ಕ್ರೋಧ ಲೋಭ ಮದ ಮಾತ್ಸರಿ ಇವೆಲ್ಲವೂ ಓದು. ಇದು ಐತಲ್ಲ, ಇವನೊಬ್ಬನ ಉಳ್ಕೊಂಡ. ಅವಾಗ ಅವನಿಗೆ ಕೋಪ ಎಷ್ಟು ಬಂದಿದೆ ಅಂದರೆ ಭೂಮಿಯಿಂದ ಆಕಾಶಕ್ಕೆ ಶಬ್ದವನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಅವನು ಮೂಗಿನ ಉಚ್ಛ್ವಾಸಕ್ಕೆ ಏನಾಗಿದೆ, ಮೂಗಿನ ಉಚ್ಛ್ವಾಸ ನಿಶ್ವಾಸಕ್ಕೆ ದೇವತೆಗಳು ಆಕಾಶದಾಗ ಆರಿಬಿದ್ರಂತೆ ಉಸಿರಾಡಿದರೆ, ಅಷ್ಟು ಭಯಂಕರ. ಇದು ವಾಯುತತ್ವಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಅನಾಹತ. ಅದಕ್ಕೂ ಇದಕ್ಕೂ ಎಲ್ಲ ಇದು ಕಥೆಯ ಥರ ಬರೀತಾ ಇದ್ದಾರೆ. ಈ ಒಂದು ಸೈನ್ಸನ್ನು ಇಷ್ಟು ಅಂದವಾಗಿ ಕಥಾರೂಪವಾಗಿ ಹೇಳ್ತಕ್ಕಂಥ ನಮ್ಮ ಋಷಿಮುನಿಗಳಿಗೆ ಬಿಟ್ಟರೆ ಇನ್ಯಾರೂ ಇಲ್ಲಿ ಪ್ರಪಂಚದೊಳಗೆ. ಅವ್ರಿಗೊಂದು ನಮೋ ನಮ. ಇದು ನಿಜವಾಗ್ಲೂ ನಡೆದತ್ತಂದರೂ ಒಂದು ದೊಡ್ಡ ನಮಸ್ಕಾರ, ನಡೆದೇ ಹೋದರೂ ಇದು ಇರೋದು ಇಷ್ಟು ಸುಂದರವಾಗಿ ಬರೆಸಿದ್ದಕ್ಕಾದರೂ ನಾವು ನಮಸ್ಕಾರ ಮಾಡಲೇಬೇಕು. ಈ ರೀತಿ ಯುದ್ಧ ಬಹಳಷ್ಟು ನಡೀತಾ ಇದೆ. ಕೊಂಡನವಗನ ದುರುಲುಪುಷಾತ ಪಿಚಂಡಿ ಕಟ್ಟುವೆ ನೆನುತ ಒಗೆಯಲು ಮಂಡಿಸಿತು ಸಿಂಹಕ್ಕೆ ದೇವೆಂಗೊಂದೆ ಸೂತ್ರದಲ್ಲಿ. ಖಂಡಿಸಿದಳದ ಖಡ್ಗದಿಂದ ಮುಸುಂಡಿ ಖಳಮ ಚರ್ಮ ಖಡ್ಗವ ಕೊಂಡು ಒಯ್ದನು ಕೇಸರಿಯು ಸಹವಾಗಿ ದೇವಿಯನು. ತಪ್ಪಿಸುತ್ತಲ ಕಳನ ಕಾಯವ ಕೊಂಬನೆಯಲ್ಲಿ ತುಳಿದ ಕರೆಯ ಉಪ್ಪಡಿಸಿ ಕಳೆದ ನಾಮ ಕರೆಯ ಕಾಯವನು. ತಪ್ಪದರೆ ಮತ್ತೈದ ಕಟ್ಟದೆ ತಪ್ಪಿಸಿಯ ಪರದೇವಿ ವಜ್ರ ಚಪ್ಪಲಿಸಿದಳು ಕಡಿದಳ ಮಹಕಡ್ಡ ಚರ್ಮವನು. ಅಡರಿದನು ಮಹಾಜಗಜವ ಸಿಂಹದ ಬುಡಗೆ ಆನಿಸಿ ಆ ಪರಾಂಬಳ ಮುಡಿಯ ಮೇಲೆಯೂ ಒಯ್ದು ಖಡ್ಗದಿ ಮುತ್ತು ಸೂಸಲೆಗೆ ಕಡಿದಳ ಖಡ್ಗವನು ಅವನನ್ನು ಕೆಡಿಸಿದಳು ಗಜದಿಂದ ಶೂಲದಿ ಮಡಿಸಿದು ಮಹಾಸಿಂಹ ಕರದಲ್ಲಿ ಜಗವು ಕೇಳೆಂದ. ದೇವಿಯ ಕಾಡಲವು ಬಹಳ ಸಾವಿರ ಭೂಮಿಯಂತಲಿ ಕಾದಿಯೊಳ ತೀರಲು ಮಹಾಯುದ್ಧ. ಮೇಲೆ ಮೇಲೆ ಒತ್ತಿ ದೇವಿಯ ಕಾಲುಗಳ ಹಿಡಿಸಿದನು ಹಿಂದೆ ಸೀಳುಗನು ಬಿಡನೆನು ತಗೊಂಡು ಹಿಡಿದಿಕ್ಕಿದನು ಮಹಿಷ. ಸುರಿದಳಾಗ ಪರಾಂಬೆ ನಾನಾ ಪರಶು ಕಕ್ಕಡೆ ಕುಂತ ಮುಗ್ಗರ ಸುರಸಿ ಬಲ್ಯ ಮುಸುಲ ಶೂಲವು ಚಕ್ರ ಡೊಂಕಣೆಯು ಸರಳು ಗದೆಯು ಮುಸುಂಡಿ ಭಲ್ಲೆಯು ಪರಿಪರಿಯ ಶಸ್ತ್ರದಿಸಿ ಸಹಸ್ರದ ಕರಗಳಲ್ಲಿ ಸುರಿದು ಬೇಸತ್ತಳು ಮಹಾದೇವಿ. ನೋಡಿದವರ ಇಲ್ಲ ಯುದ್ಧವ ಕಾಡ ಮಹಾಪೂರಬ್ಬರ ಕೆತ ಈಡಿದಂತೆ ಕೆಳದ ಮೂಡಿದರಾಗಿ ಮೈನರೆ. ನೋಡಿದವರ ಬರಿದ್ದ ಆಡಲೇನು ಹರಿರುದ್ರ ಕಮಲ ಊರೇ ಹೊರಡಲಿದ್ದು ರೈ ಮಹಿಷಾಸುರ. ಇದು ಹೇಗಿತ್ತಂದರೆ ಇಷ್ಟು ಮಜಾ ಇತ್ತು, ಕೇಳಿದರೆ ಅರ್ಥ ಆಗ್ತಾಯಿದೆ. ಇಷ್ಟು ಸುಂದರವಾಗಿ ಇವನ್ನ ಯಾರು ಮೆಚ್ಚುತ್ತಿದ್ದಾರೆ ಬ್ರಹ್ಮ ವಿಷ್ಣು ಮಹಿಷಾಸುರರು ಇದ್ದಾರಲ್ಲ, ಇವರು ಮೆಚ್ಕೊಳ್ತಾ ಇದ್ದಾರೆ. ಯಾರನ್ನ ನೋಡಿ? ಮಹಿಷಾಸುರನ್ನ ನೋಡಿ ಎಷ್ಟು ಯುದ್ಧ ಮಾಡ್ತದನ. ಶಭಾಷ್. ಅವರು ಮೆಚ್ಚಿರ್ಬೇಕಂದ್ರೆ ಅವನು ಎಷ್ಟು ತಪಸ್ಸು ಮಾಡಿರ್ಬೇಕು. ಅದನ್ನು ಬಿಡಿಸ್ಕೊಳ್ಳೋದು ಕೂಡ ಅಷ್ಟು ಕಷ್ಟ. ಅಹಂಕಾರ ಅಂತದೈತಲ್ಲ, ಅದು ಓದಂಗೆ ಕಾಣಿಸ್ತತಿ, ಹೋಗಂಗೆ ಇಲ್ಲದು. ನಾನು ಭಾಳ ಅಹಂಕಾರ ಇಲ್ಲರಿ ನನಗೆ ಅಂತಿರ್ತೀವಲ್ಲ, ನಮ್ಮಷ್ಟಿಗೆ ನಾವೇ ಅನ್ಕೊಂತೀವಿ, ಆದರೆ ಒಳಗೆ ಹಂಗೆ ಇರ್ತದೆ ಅದು. ಇದು ಅದಕ್ಕೆ ಅದು ಕಳಿಯೋಕ್ಕೆ ಎಷ್ಟು ಕಷ್ಟ ಆಕತ್ತಂದ್ರೆ ಅಷ್ಟು ಕಷ್ಟ ಆಕತಿ. ಅದು ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಅದನ್ನು ತಲೆ ತೂಗತಕ್ಕಂಥವರಾಗಿದ್ದಾರೆ. ಮತ್ತೆ ಕೊಂಡನು ಚರ್ಮ ಖಡ್ಗವನ್ನು
ಮುಟ್ಟಿದನು ಪರದೇವಿಯನ 50 ಹೆಜ್ಜೆ ಹಿಂದೆ ಕೈವ ಗುಪ್ಪಿ ಸಿಂಹವನು ಸುತ್ತಿದನು 300 ಬಾರಿಯು ಎತ್ತಿ ಹಾಕಿದಳವನ ದರ್ಪವ ಚಿತ್ತ ಬಿಟ್ಟೆ ಕೇಳಿ ಶೌನಕರಿಂದನ ಸುನಾಂಜುತ ಉಸುರು ಗೆರೆಗಳು ಹಾರಿದವು ಗಿರಿ ದಶಗೆ ಮಹಾದೈತ್ಯ ಕೂಗಿ ಹಸಿರು ಬಿಚ್ಚುತ್ತಲಿದ್ದು ಸಿಂಹಕ್ಕೆ ಕೇಳಲೇನದನು ಸಸಿನ ಹೃದಯನ ಸಿಂಹ ಶಿರವನು ಬಸವಳಿತ ಸಿಂಹ ಮೂರ್ತಿಯ ಲಸಿ ಅಪ್ಪಳಿಸಿದನು ಪರದೇವತೆಗೆ ಕೇಳಂತ ಕೂಡಿದವರ ಮಂಡ್ಯಗಳ ಕವಿ ಹಾಡಲೇ ಮಂಡಿಗಳ ಹಯಲು ಕೂಡಿ ತಕ್ಕಿತು ಸುಧರ ಕೆಟ್ಟಿತು ಸುಧರನಿತ್ತು ಕಾಣ ಕಾಣದ ಮಹಿಷ ದೇವಿಗೆ ಹಾಡ ಹಾಡಿಯಲಿದ್ದು ನೀವು ಕೂಡೆ ಒಯ್ದಿಸು ಬ್ರಹ್ಮಾಂಡದ ಶರಣಂತ. ಹೀಗೆ ಭಯಂಕರವಾಗಿ ಯುದ್ಧ ಮಾಡ್ತಕ್ಕಂಥವರಾಗಿದ್ದಾರೆ. ಇಲ್ಲಿ ಒಂದು ಸಂಖ್ಯೆಗಳು ಇಲ್ಲಿ ಕಾಣಿಸ್ತಾ ಇದೆ. 50 ಹೆಜ್ಜೆಯನ್ನು ಹಿಂದಿಕ್ಕಿದ್ದಾನಂತೆ ಯಾರು? ಮಹಿಷಾಸುರ. ಯಾಕಂದರೆ ಒಂದು ಸಲ ಏನಾಗತ್ತಂದರೆ ಓಡಬೇಕಾರೆ ಇದ್ದಾದರೆ ಸ್ವಲ್ಪ ಹಿಂದಿಂದ ಬಂದು ಬಾಲ್ ಎಸಿತಾರಲ್ಲ, ಯಾವುದು ಕ್ರಿಕೆಟ್ನಾಗೆ ಹಿಂದಕ್ಕೆ ಹೋಗಿ ಓಡಿ ಬಂದು ಬಡ್ ಅಂತ ಆಗ್ತದೆ. ಮುಂದಕ್ಕೆ ಬಂದರೆ ಮತ್ತೆ ಹಿಂದಕ್ಕೆ ಹೋಗ್ತಾರೆ. ಯಾಕೆ? ಎನರ್ಜಿ ತಗೋಬೇಕಲ್ಲ, ಶಕ್ತಿ, ಅದಕ್ಕೋಸ್ಕರ ಅವನು ಹಂಗೆ ಮಾಡಿದ್ನಂತೆ. ಎಷ್ಟು ಹೆಜ್ಜೆ ಇತ್ತ ಅಂದರೆ 50 ಹೆಜ್ಜೆ. 50 ಹೆಜ್ಜೆ ಯಾಕೆ? 51 ಅನ್ಬೋದಲ್ಲ, ಒಂದು 25. ಅವ್ನು ಲೆಕ್ಕ ಇಟ್ಕೊಂಡು ಕೂತ್ಕೊಂಡಿದ್ರಿ ಅಂದರೆ ಏನು ಚಂದಕ್ಕೆ ಪ್ರಾಸಕ್ಕೆ ಹೊಂದಂತ ಬರೋದಿಲ್ಲದು. 50 ಹೆಜ್ಜೆ ಅಂದರೆ 50 ಅಕ್ಷರಗಳಿದ್ದಾವೆ. ಆ ಎಷ್ಟಿದ್ದಾವೆ? 16 ಇದ್ದಾವೆ. ಕ ಖ ಗ ಗ ನ ಛ ಛ ಜನ ಇವೆಲ್ಲವು ನೋಡ್ರಿ ಎಷ್ಟಿದ್ದಾವೆ? 50 ಇದ್ದಾವೆ. ಆ 50 ಅಂದರೆ ಆ 50 ಅಕ್ಷರದಿಂದನೇ ಮಾತಾಡೋದು. ಏನು ಮಾಡಿದ್ರಿ ಪ್ರಪಂಚದಲ್ಲಿ ವ್ಯವಹಾರ ಎಲ್ಲ ಎದರಿಂದ ಮಾಡ್ತಾರೆ? 50 ಅಕ್ಷರದಿಂದ. ಅದಕ್ಕೆ ಹಿಂದಕ್ಕೆ ಹೋಗಿ ಮತ್ತೆ ಆ ವ್ಯವಹಾರ ಎಲ್ಲನೂ ಸೇರಿಸಿ ಮತ್ತೆ ಪ್ರಯೋಗ ಮಾಡಿದ್ದೇನೆ ಅಂತ ಅರ್ಥ. ಹೀಗೆ 300 ಬಾರಿ ಎತ್ತಿ ಹಾಕಿದೆ. ಎಷ್ಟು ಸರಿ? 300 ಎಣ್ಸ್ಕೊಂಡು ಕೂತಿದ್ರಿ ನಾನು 1 2 3 4. ಅಂದರೆ ಇವೆಲ್ಲವೂ ರಹಸ್ಯಗಳು, ಸಂಖ್ಯೆಗಳು ಅಂದರೆ ಇಲ್ಲಿ ಎಲ್ಲ ಪ್ರತಿಯೊಂದು ರಹಸ್ಯನೇ. ಈ ಸೈನ್ಸ್ ಬಿಡಿಸ್ಬೇಕಾದ್ರೆ ಒಂದೊಂದು ಪದ್ಯ ನಿಧಾನ ಕೇಳ್ಕೊಂಡು ಹೋಗ್ಬೇಕು. ಹಿಂಗೆ ಹೋದರೆ ನನಗೆ ಮುಗಿಯೋದಿಲ್ಲ. 6 ತಿಂಗಳಂತೂ ಬೇಕು. ದಿವಸ 1 ಗಂಟೆ ಒಂದೊಂದು 4-5 ಪದ್ಯ ಮಾಡ್ಕೊಂತ ಹೋದರೆ ಒಂದು 6 ತಿಂಗಳು ಆದರೆ ಆವಾಗ ಮುಗಿತೈತೆ. ಇಲ್ಲ ಅಂದರೆ 6 ತಿಂಗಳ 3 ತಿಂಗಳ 3 ದಿವಸದಾಗ ಮುಗಿಸಿದಂದ್ರೆ ಎಷ್ಟು ಹೆಂಗಾಗತ್ತೆ ಅಂದರೆ ಹಂಗಾಗತ್ತೆ ನಮಗೆ. ಅದಕ್ಕೆ ಅವರು ಕುಣಿತಾ ಇದ್ದರೆ ನಾವು ಕುಣಿಸಿಬಿಡ್ತೀವಿ ಅಷ್ಟೇ. ಯುದ್ಧ ಮಾಡೋದು ಕುಣಿಸಿಬಿಡ್ತೀವಿ, ಅದ್ಲಾಗ ದಾಟಿಸಿಬಿಟ್ರೆ ಮುಗಿದೋದು. ರಹಸ್ಯ ಇದ್ದದ್ದು ಹೇಳ್ಕೊಳ್ತೀವಿ. ಓಕೆ. ಅವಳು ಗಚ್ಚುತಲ ಪರಾಂಬನ ಸವರಿಯ ಸುರನ ಬಳಿದ ಸೋಲದ ಸುಂದರವನ ಗದೆಯಲ ತೊಡಿಸಿದರು ಅವರು ಕೋಟಿಗೆ ತಡಿದಳ ಶಿವ ಅವನ ಸ್ವಂತದ ಕದೆಯ ಮತ್ತೆ ಅವನಿಸಿಯ ತಾವೈದ ಮಹಾಲಕ್ಷ್ಮಿಯನ್ನು ಕೇಳಂತ ದೇವಿ ದೇಹದ ಬೇರೆ ಮುರಿದನು ದೇವಲಾಡಿದ ಪವನ ದೇಹ ಹೂವಳೆಯ ಮೇಲು ದುರಿದವು ಮನಮುಗಳು ಮುಗಿಯಾರು ಭಾವ ಖಂಡಿತ ಯುದ್ಧ ವಿವರವ ಸಾವು ತೋಳದು ಮಹಿಷಗೆ ಮತ್ತಾವ ದೇವರ ಬೋಧಿಸಿ ಪಡೆವನ ಸಜ್ಜನಿದೆಯಂತ. ಹೀಗೆ ಇಷ್ಟೆಲ್ಲ ಯುದ್ಧ ಆಗ್ತಾ ಇದೆಯಲ್ಲ, ಇದನ್ನು ಯಾವ ದೇವರನ್ನ ಕುರಿತು ತಪಸ್ಸು ಮಾಡಿ ಪಡೆದ ಅಂತ ಆಲೋಚನೆ ಮಾಡ್ತಕ್ಕಂಥವರಾಗಿದ್ದಾರೆ ಆ ದೇವತೆಗಳು. ಕಿತ್ತಿದನು ಬಹು ಕಿರಿಯ ದೇವಿಯ ನೆತ್ತಿನೇರಿಯು ಹಾಯಲಿತ್ತವ ಕತ್ತರಿಸಿದಳು ಶರದಿ ಮಹಿಷಾಸುರರು ಪರದೇವಿ ಮತ್ತೆ ನುಡಿದಳು ಮೂಢ ಕ್ಷಣ ಕ್ಷಣ ಸೊತ್ತಿಯಾತಕ್ಕೆ ಬರುವೆ ಮಗುವ ಮತ್ತೆ ಕೊಂಡ ಬಳಿಕ ಖರ್ಚಿಸುವುದಲಾರಿ ಪಾನ ಮಾಡು ಪರಾಂಬೆ ಮಧುವನು ಈ ನಿಶಾಚಣದೇನು ನಿಮಿಷಕ್ಕೆ ತಾನೇ ಒರುಗುವನೆಂದು ಹರಿಹರ ರಾಗ ಕೂಗಿಡಲು ತಾನು ಕಂಡಳು ಮಧುವ ಕಂಗೊಳಾನಿತೈ ಮಹ ಕೆಂಪು ಪರವಶ ತಾನೆಯಾದಳು ಕರೆಸಿದಳು ಕೋಪದಲ್ಲಿ ದೇವಿ. ಇಲ್ಲೇನೆಂದರೆ ಇದೆಲ್ಲವನ್ನು ನೋಡಿ ಸಾಕಾಯಿತು. ಯಾರಿಗೆ? ದೇವರಿಗೆ. ನಿಮಗೆ ಕೂಡ ಸಾಕಾಗೈತಲ್ಲ, ಟೈಮ್ ಆತತ್ಲ ಊಟಕ್ಕೆ ಬಿಟ್ಟರೆ ಸಾಕಾಗೈತೆ ಅನ್ಸೈತೆ. ಹಂಗೆ ಅವ್ರಿಗೂ ಸಾಕಾಗಿತ್ತು. ಆವಾಗ ಏನು ಹೇಳಿದ್ರಂದರೆ ದೇವತೆಗಳು, ನೀನು ಮಧುವನ್ನು ತೆಗೆದುಕೊಂಡು ಬಿಡು ಅಂತ ಹೇಳಿದರು. ಮಧು ಅಂದರೆ ಏನು? ಶೆರೆ ಅಲ್ಲ, ಅಮೃತ ಅಂತ. ಮಧು ಅಂದರೆ ಸಿಹಿ. ಮಧು ಅಂದರೆ ಸಿಹಿ, ಮಧುಪಾನ ಅಂತ. ಸಿಹಿಯಾದ ಪಾನ. ಸಿಹಿ ಎಲ್ಲದಕ್ಕಿಂತ ಯಾವುದು ಪಾನ ಅಂದರೆ ಮಧು. ಸಿಹಿ ಅಂದರೆ ಆತ್ಮಸ್ವರೂಪಳಾಗು, ಅವನು ಸಂಹಾರ ಆಗ್ತಾನೆ ಅಂತ ಇದರ ಅರ್ಥ.
ಇದು ಯೋಗ ವಿದ್ಯೆಯಲ್ಲಿ ನೋಡಿದರೆ ನಾವು ಏನು ಅನಾಹತದಿಂದ ವಿಶುದ್ಧ ಚಕ್ಕೋಗಿ ನಾವು ಆಜ್ಞಾಚಕ್ರದಿಂದ ಸಹಸ್ರಾರಕ್ಕೆ ಯಾವಾಗ ಹೋಗಿ ಧ್ಯಾನದಲ್ಲಿ ನಿಂತ್ಕೊಳ್ತೀವೋ ಆವಾಗ ಏನಾಗುತ್ತಂದರೆ ನಿಧಾನವಾಗಿ ಆ ಸುಮಾರು ಒಂದು 4-5 ತಾಸು ಯಾರು ಧ್ಯಾನ ಮಾಡ್ತಾರಲ್ಲ ಅವ್ರಿಗೆ ಒಂದು ಹನಿ ಅಣ್ಣ ಸ್ವಲ್ಪ ಇಲ್ಲಿ ಬರ್ರಿ, ಸ್ವಲ್ಪ ಇಲ್ಲಿ ಮುಂದೆ ಬಂದ್ರೆ ಮೈಕ್ನಾಗ ಅಷ್ಟರು ಉಗ್ರಾರ ಕೇಳ್ತತ್ತಲ್ಲ. ಸಣ್ಣರಾದರೆ ಬೇರೆ, ದೊಡ್ಡವ್ರು ಕೂಡ ಮಾತಾಡಿದ್ರೆ ಹೆಂಗಪ್ಪ? ಹಾಂ, ಇಲ್ಲಿ ಬಂದು ಮುಂದೆ ಮೈಕ್ನಾಗಾರ ಮಾಡ್ರಿ, ಊರಾಗೆಲ್ಲ ಗೊತ್ತಾಗತ್ತತ್ಲ. ಧ್ಯಾನ ಮಾಡಿದ್ರಾ? ಧ್ಯಾನ ಮಾಡಿದಾಗ ಒಂದು ಸುಮಾರು 4-5 ತಾಸು ಧ್ಯಾನ ಮಾಡಬೇಕು. ಇದಕ್ಕೆ ಧ್ಯಾನ ಮಾಡಿದರೆ ಏಕಾಗ್ರತೆ ಎಲ್ಲಿ ಹೋಗೋದಿಲ್ಲ ಚಿತ್ತ. ಆವಾಗ ನಿಧಾನಕ್ಕೆ ಏನಾಗುತ್ತೆ ಅಂದರೆ ಒಂದು ರಸ ತಟ್ಟು ಈ ಕಿರಿನಾಲ್ಗಿಂದ ಒಂದು ರಸ ಬೀಳ್ತದೆ. ಅದು ಒಂದು ರಸ ಬಿತ್ತು ಅಂದರೆ ಅಮೃತಪ್ರಾಯವಾಗ್ತದೆ. ಅದು ಊಟನೂ ಬೇಕಾಗಲ್ಲ ಅವನಿಗೆ. ಊಟ ಏನು ಬೇಕು? ಊಟ ಇಲ್ದಂಗೆ ಇರ್ಬೋದು. ನಾವೇನು ಹೇಳ್ತೀವಲ್ಲ, ಊಟ ಬೇಕು, ದೇಹಕ್ಕೆ ಬೇಕಾಗಿಲ್ಲ ಊಟ. ತನ್ನೊಳಗೆ ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಇದೆ. ಗಾಳಿಲಿ ಏನಿದೆ ಅಲ್ಲ, ಇದೇ ಬೇಕಾದ್ರೆ ಸಾಕು ಊಟ. ಹಂಗೆ ಉಪವಾಸ ಕೂಡ ಇರ್ಬೋದು, ಏನು ದೊಡ್ಡ ವಿಚಾರ ಇಲ್ಲ. ಸಾವಿರಾರು ವರ್ಷಗಟ್ಟಲೆ ಭೂಮಿಯೊಳಗೆ ತಪಸ್ಸು ಮಾಡಿರ್ತಕ್ಕಂಥ ಋಷಿಮುನಿಗಳು ಇದ್ದಾರೆ. ಸಾಧನೆ ಅದು. ಯಾಕಂದರೆ ಒಂದು ಮೈಂಡ್ ಸೆಟ್ ಆಗ್ಬೇಕಷ್ಟೇ. ಇದು ಏನೂ ಆಗೋದಿಲ್ಲ ಅಂದರೆ ಏನೂ ಆಗೋದಿಲ್ಲ. 1 ದಿವಸ ಅಲ್ಲ 10 ದಿವಸನೂ ಸುಮ್ಮನೆ ಉಪವಾಸ, ಬರೀ ನೀರನ್ನು ಕುಡ್ಕೊಂಡು ಇರ್ಬೋದು. ನೀರು ಕೂಡ ಬೇಡ, ಬರೀ ಗಾಳಿ ಕುಡ್ಕೊಂಡು ಕೂಡ ಇರ್ಬೋದು. ಅದೇನು ದೊಡ್ಡ ವಿಚಾರ ಅಲ್ಲ. ಇದು ದೊಡ್ಡ ವಿಚಾರ ಅಲ್ಲ. ಇದು ಫಿಕ್ಸ್ ಮಾಡಿಕೊಡ್ರಿ. ಅವರು ಹಿಂಗೆ ಮಾಡಿದರು, ಇದು ಮಹಿಮೆ ಏನಲ್ಲ, ಮೈಂಡ್ ಸೆಟ್. ಅವರು ಆಲೋಚನೆ ಮಾಡಿದರು. ಯಾಕಂದರೆ ಇದು ಕೆಲವರು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಜನಗಳನ್ನು ಭಕ್ತಿ ಭಾವಕ್ಕೆ ತರೋ ಸಲುವಾಗಿ ಮಾಡ್ತಾರೆ. ಅವರು ಇದ್ದು ಅವ್ರ ಹೆಸರು ತಗೋಬೇಕಂತ ಏನಿರಲ್ಲ ಅವ್ರಿಗೆ ತಲೆಗೆ. ಇದನ್ನು ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೊಂಡಿರಬೇಕು. ಅದು ನಿಮ್ಮನ್ನು ಸಾಮಾನ್ಯ ಜನಗಳನ್ನು ತಂದು ಒಂದು ಭಕ್ತಿ ದಾರಿಯಲ್ಲಿ ನಡೆಸಲಿಕ್ಕೆ ಅವರು ಮಾಡ್ತಕ್ಕಂಥ ಪ್ರಯೋಗಗಳು ಈ ಥರ ಕೂಡ ಮಾಡ್ತಾ ಇರ್ತಕ್ಕಂಥವರಾಗಿರ್ತಾರೆ. ಚೋಳಿಗಳೊರ ಸೊರಸಿ ಮಡಿಯಲ್ಕೆ ಅಂತೆಲ್ಲರ ಸುತ್ರಿ 1700 ಚೋಣಿ ಮಹಾಶಂಖ ಅರಸುಗಳ ಬಲವೆಂತೋ ಸರ್ವ ಕಸರು ಮಹಿಷಾಸುರ ನೊರೆಗೆ ರಕ್ತ ಹರಿದುದದು ನದಿಗಳ ಸಹಸ್ರಾಗೆ ಕೇಳಿಂದ. ಆಗ ಏನಾಯ್ತು ಅಂದರೆ ಒಂದು ಕುಂಬಳಕಾಯಿ ಸಿದ್ದಪ್ಪರ ಯಾರಿದ್ದಾರೆ ಅಲ್ಲಿ? ಕುಂಬಳಕಾಯಿ ಇನ್ನೊಂದು ಕುಂಬಳಕಾಯಿ ಐತೆ, ನಿಂಬೆಹಣ್ಣು ಕೊಟ್ಬಿಟ್ಟು ಕೊಟ್ಬಿಟ್ಟು ಅಷ್ಟು ಕೊಟ್ಟು. ಆಗ ಆ ಮಧುವನ್ನು ತೆಗೆದುಕೊಂಡಾಗ ಅಂದರೆ ಏಕೀಭವಾದಾಗ ಆ ಪರಬ್ರಹ್ಮ ಜೊತೆಗೆ ನಾವು ಸೇರಿದಾಗ ಮಾತ್ರ ಈ ಮೋಹ ಏನು ಅಹಮ್ಮನ್ನು ಬಿಡಲಿಕ್ಕೆ ಸಾಧ್ಯತೆ ಇದೆ. ಇದು ರಹಸ್ಯ. ಅಹಂ ನಮ್ಗೆ ಹೋಗ್ಬೇಕಂದ್ರೆ ನಾವು ಏನು ಭಾಳ ಜಪ ತಪ ಮಾಡಿದರೂ ಕೂಡ ಅದು ಅಹಂ ಹೋಗೋದಿಲ್ಲ. ಜಪ ಮಾಡಿದರೂ ಅಹಂ ಇರ್ತದೆ. ಯಾಕಂದರೆ ನಾನು ಇಷ್ಟು ಜಪ ಮಾಡಿದ್ದೀನಿ, ಅದೊಂದು ಅಹಂ. ಕಡ್ಗ ಅದೇ ತಗೊಂಡು ನಾನು ಇಷ್ಟು ಮಂತ್ರ ಜಪ ಮಾಡಿ ಅಂತ ಬರ್ತದೆ. ಆ ಮಧುವನ್ನು ತೆಕ್ಕೊಂಡಾಗ ಆ ದೇವಿ ಮಧುವನ್ನು ತೆಗೆದುಕೊಂಡ್ಲು ಅಂದರೆ ಅರ್ಥ ಏನು ಅಂದರೆ ಆ ಪೂರ್ಣ ಎನರ್ಜಿ ಸೈಂಟಿಫಿಕ್ ಆಗಿ ಆ ಹೈಯರ್ ಪವರಿಂದ ತಾನು ಏಕಳಾದಳು ಅಂತ ಅರ್ಥ. ಆ ಏಕಳಾದಳು ಅಂದ ಕೂಡಲೇ ಅಹಂಕಾರ ನಾಶ ಆಗುತ್ತೆ. ನಾವು ಕೂಡ ನಮ್ಮ ಅಹಂಕಾರ ನಾಶ ಆಗಬೇಕಂದ್ರೆ ಏನು ಮಾಡಬೇಕಂದ್ರೆ ಆ ಹೈಯರ್ ಸೆಲ್ಫ್, ಆ ಪೂರ್ಣ ಎನರ್ಜಿ ಏನು ಆತ್ಮ ಪರಬ್ರಹ್ಮ, ಒಬ್ಬೊಬ್ಬರು ಒಂದೊಂದು ಕರೀತಾರೆ. ಅದು ವೈಕುಂಠ ಅಂತ ಕರೀತಾರೆ, ಕೈಲಾಸ ಅಂತ ಕರೀತಾರೆ, ಬ್ರಹ್ಮಲೋಕ ಅಂತ ಕರೀತಾರೆ, ವಿಷ್ಣುಲೋಕ, ತಾಯಿಯ ಜಗನ್ಮಾತ, ಆ ಲೋಕಗಳು ಅಂತ ಎಲ್ಲ ಏನು ಕರೆದ್ರು ಅದು ಒಂದೇ. ಆತ್ಮಾನಂದ ಅಂತ ಕರೆದರು ಅದೇ ಒಂದೇ,
ಪರಮಾತ್ಮ ಸಾಕ್ಷಾತ್ಕಾರ ಅಂದರು ಅದೇ ಒಂದೇ. ಅದೇ ಅಲ್ಲಿಗೆ ಮುಟ್ಟಿದಾಗ ಮಾತ್ರ ಇವೆಲ್ಲವೂ ಕರಿಗೋಗ್ತವೆ ವಿನಃ ಅಲ್ಲಿಗೆ ಮುಟ್ಟದೆ ಹೋದರೆ ಯಾವುದೇ ಕಾರಣಕ್ಕೂ ಇವು ಅಹಂಕಾರ ಹೋಗೋದಿಲ್ಲ. ಅದು ಇದ್ದೇ ಇರ್ತದೆ ಒಳಗಡೆ. ಅದು ಮೇಲೆ ಇರಂಗಿಲ್ಲ. ನಾನು ಭಾಳ ಸಾಚ ಅನ್ನಂಗೆ ಇರ್ತದೆ ಅದು ಒಳಗೆ ಹಂಗೆ ಬುಸ್ 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 ಅಂತ ಇರ್ತದೆ. ಅದು ಗೊತ್ತಾಗಲ್ಲ ಯಾವಾಗ ಬುಸ್ ಅಂತ ಹೊರಗೆ ಬರ್ತಂತ ಅವಾಗ ಬರ್ತದೆ. ನಾಯಿಗೆ ಇರ್ತದಲ್ಲ ದಾರ ಕಟ್ಟಿದರೆ ಅದು ದಾರ ಯಾವಾಗ ಬಿಚ್ಚಿದ ಕೂಡಲೇ ಕಣ್ಣಂತ ಬಗ್ಬಿಡ್ತದೆ. ಹಾಗೆ ಅಹಂಕಾರ ಇದೆ. ಅಹಂಕಾರ ನಾಶ ಆಗಬೇಕಂದ್ರೆ ನಾವು ಮೂಲವಾಗಿ ಆ ಒಂದು ಡಿವೈನ್ ಪವರ್ ಅದಕ್ಕೆ ನಾವು ಕನೆಕ್ಟ್ ಆಗಬೇಕು. ಆತ್ಮಜ್ಞಾನವನ್ನು ಹೊಂದಬೇಕು. ಆತ್ಮಜ್ಞಾನ ಹೊಂದಬೇಕಂದ್ರೆ ಧ್ಯಾನ ಸ್ಥಿತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡಬೇಕು. ನಿಧಾನ ದಿವಸ ಅಭ್ಯಾಸ ಮಾಡಿದರೆ ಏನಾಗುತ್ತೆ ಅಂದರೆ ಅದು ಸೀದಾ ನಾವು ಅಹಂಕಾರವನ್ನು ಕಳ್ಕೊಳ್ಳೋಕೆ. ಅಹಂಕಾರ ಯಾವಾಗ ಹೋಗ್ತದೋ ನಮಗಿರ್ತಕ್ಕಂಥ ಇನ್ನೊಂದು ಎರಡು ಅದಾವೆ ಅವು ಮುಂದೆ ರಾಕ್ಷಸರು. ಇದು ಒಂದು ಸೆಟ್ ಇದು. ಅವರೆಲ್ಲ ಮುಂದದಾರ. ಅವರು ಭಾಳ ಮಸ್ತ್ ಅದಾರ. ಅವ್ರದ್ದು ಏನು ಕತೆ ಅದರ ಏನು ಅನ್ನೋದೆಲ್ಲ ಮುಂದೆ ಬರ್ತದೆ. ಅದರ ರಹಸ್ಯಗಳನ್ನೆಲ್ಲ ಹೇಳ್ಕೊಳ್ಳೋಣ. ಹೀಗೆ ಇವನು ಸಂಹಾರ ಆದ ಯಾವಾಗ ಅಂದರೆ ಆ ಮೂಲ ಡಿವೈನ್ ಪವರಿಂದ ನಾವು ಕನೆಕ್ಟ್ ಆದಾಗ. ಇದು ರಹಸ್ಯ. ಇದು ನಾವು ತಿಳ್ಕೊಳ್ಬೇಕು. ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಏನು ಮಾಡಬೇಕು? ದಿನ 10 ನಿಮಿಷ ಜಪ ಮಾಡಬೇಕು. ನಾಮಸ್ಮರಣೆ ಮಾಡಬೇಕು. ಏನೂ ಬರಲಿಲ್ಲ ಅಂದರೆ ಮಂತ್ರ ಬರ್ತಾವ, ಶ್ಲೋಕ ಬರ್ತಾವ, ಮಾಡು. ಅದಕ್ಕೆ ಗಾಯತ್ರಿ ಜಪ ಮಾಡು ಅಂತ ಹೇಳ್ತಾರೆ. ಗಾಯತ್ರಿ ಮಂತ್ರ ಜಪ ಅಂದರೆ ಬ್ರಾಹ್ಮಣರು ಮಾಡ್ತಾರೆ. ನಮಗಿಲ್ಲಿ ಸ್ವಾಮಿ ಮಂತ್ರ, ಅವ್ರಿಗಿರೋದು ಅವ್ರ ಗಾಯತ್ರಿ ಇದೆ, ನಿಮಗಿರೋದು ನಿಮ್ಮ ಗಾಯತ್ರಿ ಒಂದ್ಸಲ ಹೇಳಿದ್ದೀನಿ. ಓಕೆ, ಸರ್ವ ಗಾಯತ್ರಿ. ಅದಾದಮೇಲೆ ಅದು ಕೂಡ ಬರೋಂಗಿಲ್ಲ ನನಗೆ ಅಂದರೆ ನಾಮ ಮಂತ್ರ ಮಾಡಿದರೂ ಸಾಕು. ನಾಮಾಕ್ಷರ ನಾರಾಯಣ, ಮಹಾಲಕ್ಷ್ಮಿ, ಜಗನ್ಮಾತಾ, ದೇವಿ ಇದೊಂದೇ ಒಂದು 15 ನಿಮಿಷ 20 ನಿಮಿಷ ಕೂತ್ಕೊಳ್ರಿ. ಒಬ್ಬರೇ ಸ್ನಾನ ಮಾಡಿ ಕೂತ್ಕೊಂಡು ಒಂದು 10 ನಿಮಿಷ ಸಮಯ ಮಾಡಿಕೊಳ್ರಿ. ಸುಮ್ಮನೆ ಕಂಟಿನ್ಯೂ ಇಷ್ಟೇ ಮಾಡಿರಿ. ಅದು ನಿಧಾನಕ್ಕೆ ದಾರಿ ತಗೊಂಡು ಹೋಗ್ಬಿಡ್ತದೆ. ಅದು ಲಾಠಿನ ಐತಿ. ನಾವು ಹೋಗ್ಬೇಕಾಗಿರೋದು ಡೆಲ್ಲಿಗೆ. ಈ ಲಾಠಿನ ಐತಲ್ಲ ಇಷ್ಟೇ ಸಾಕು ಬೆಳಕು. ಒಂದು ಹೆಜ್ಜೆ ಮುಂದಕ್ಕೆ ಇನ್ನೊಂದು ಹೆಜ್ಜೆಗೆ ಅದು ಕರ್ಕೊಂಡು ಹೋಗ್ಬಿಡ್ತದೆ ದಾರಿಗೆ. ಈಟೇ ಬೆಳಕೈತಿ, ನಾನು ಎಲ್ಲಿಗೆ ಹೋಗಿಲ್ಲ ಅನ್ನಂಗಿಲ್ಲ. ಅಷ್ಟು ಬೆಳಕೆ ಕರ್ಕೊಂಡು ಹೋಗುತ್ತೆ. ಒಂದು ಪ್ರಾರಂಭ ಮಾಡಿ ನನ್ನ ಸಮಯನೀಯ ಪ್ರಾರ್ಥನೆ ಎಲ್ಲರಿಗೂ ಕೂಡ. ಅದಕ್ಕೆ ಯಾಕೆಂದರೆ ಯಾವ ಜಾತಿಯ ಒಂದು ಇದು ಇಲ್ಲ ಇದ್ರಾಗೆ. ಅದನ್ನು ಹೇಳೂ ಇಲ್ಲ ಇಲ್ಲಿ. ಕೀಳು ಜಾತಿಯವನಾಗಿರೋದು ಮೇಲು ಜಾತಿಯವನು. ಯಾವನು ಜಾತಿ ಅಂದರೆ ಯಾವಾಗ ಅಹಂ ಬಿಡ್ತಾನಲ್ಲ ಅವನು ಜಾತಿಹೀನ, ಜಾತಿ ರಹಿತನು. ಅಹಂ ಇದ್ದರೆ ಜಾತಿ ಇದ್ದಂಗೆ. ಇಷ್ಟು ರಾಕ್ಷಸರು ನಮ್ಮೊಳಗೆ ಅದಾರಂದ್ರೆ ಒಂದು ಜಾತಿಯಾಗಿ ಇದ್ದಂಗೆ ನಾವು. ಇವನು ಬಿಟ್ಟರೆ ಮಾತ್ರ ಅವಾಗ ಜಾತಿ ಬಿಡ್ತಾನೆ. ಅಲ್ಲಿ ಮಟ್ಟ ಅಹಂ ಹೋಗೋ ಜಾತಿ ಅಹಮ್ಮು, ಅಧಿಕಾರದ ಅಹಂ ಅನ್ನೋದೈತಲ್ಲ ಅಹಂಕಾರ, ಅದು ಬಹಳ ಸೂಕ್ಷ್ಮ. ಅದನ್ನು ಹೋಗ್ಬೇಕಂದ್ರೆ ಮಧುವನ್ನೇ ಕೊಡಬೇಕು ನಾವು. ಆ ಹೈಯರ್ ಜೊತೆಗೆ ನಾವು ಕನೆಕ್ಟ್ ಆದರೆ ಮಾತ್ರ ಹೋಗುತ್ತೆ ಅಂತ ರಹಸ್ಯ ಇದರಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಹೀಗೆ ಆ ಮಹಿಷಾಸುರ ಹೊರಗಿರ್ತಕ್ಕಂಥವನಾಗಿದ್ದಾನೆ. ಆಗ ದೇವತೆಗಳೆಲ್ಲರೂ ಏನು ಮಾಡಿದರು ಅಂತ ಲಾಸ್ಟ್ ಪದ್ಯ. ಸುರಿದರವರರು ಪುಷ್ಪವೃಷ್ಟಿಯ ಹರಿಸಿ ಪರಮ ಮಂಗಳೆಯಡಿಗೆ ಬಂದು ಹರಸಿದರಾಗ ಮಹಾಲಯ ಮಂಗಳಾರತಿಯ ಹರಿದೆ ಮಹಿಷಾಸುರನೆಂಬನು ಕೊರೆದ ಗೌತಮಿ ದೇವಿಯಂತೆ ಕರಮುಗಿದು ನೆನೆದವು ಚಿದಾನಂದ ಆಗ ಎಲ್ಲ ದೇವತೆಗಳು ಎಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಹಾಕಿರ್ತಕ್ಕಂಥವರಾಗಿದ್ದಾರೆ. ಹಾಕಿ ಎಲ್ಲರೂ ತನ್ಮಯರಾಗಿರ್ತಕ್ಕಂಥವರಾಗಿದ್ದಾರೆ. ಯಾವಾಗ ಹೈಯರ್ ಸೆಲ್ಫ್ ಆ ಪರಬ್ರಹ್ಮದಲ್ಲಿ ಲೀನ ಆಗ್ತೀವೋ ಅಲ್ಲಿವರೆಗೂ ನಮಗೆ ಅಹಂಕಾರ ಇರ್ತದೆ. ಅದು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಶಾಸ್ತ್ರ ಅಭಿಮಾನ ಇರ್ಬೋದು, ಪಾಂಡಿತ್ಯ ಅಭಿಮಾನ ಇರ್ಬೋದು, ಕಲೆ ಅಭಿಮಾನ ಇರ್ಬೋದು, ಶ್ರೀಮಂತಿಕೆ ಅಭಿಮಾನ ಇರ್ಬೋದು, ಸೌಂದರ್ಯದ ಅಭಿಮಾನ ಇರ್ಬೋದು, ಜಾತಿ ಅಭಿಮಾನ ಇರ್ಬೋದು, ರೊಕ್ಕದ ಅಭಿಮಾನ ಇರ್ಬೋದು, ಅಧಿಕಾರದ ಅಭಿಮಾನ, ಇವು ಒಂದಲ್ಲ ಸಾವಿರಾರದವು. ಲೆಕ್ಕ ಮಾಡ್ಕೊಂಡು ಹೋದರೆ ಎಲ್ಲವೂ ಅವು ಅಹಂ ಇದ್ದೇ ಇರ್ತದೆ. ಅದು ಹೋಗಿಲ್ಲ ಅಂದರೆ ನಮ್ಮಲ್ಲಿನ ಮಹಿಷಾಸುರ ಅದಾನ ಅಂತ ಗುರ್ತು. ಅದನ್ನು ಪ್ರತಿ ವರ್ಷ ಗುರ್ತು ಮಾಡೋಕ್ಕೆ ಈ ಪುರಾಣ ಮಾಡ್ತಿರೋದು. ನಿನಗೈತಾ ಇಲ್ಲ ಟೆಸ್ಟ್ ಮಾಡಿಕೆ, ನಿನಗೈತಾ ಇಲ್ಲ ಟೆಸ್ಟ್ ಮಾಡಿಕೆ, ಸ್ವಲ್ಪ ಹೋಗು ದಿವಸ ಸ್ವಲ್ಪ ಹೇಳ್ದಂಗಲ್ಲ. ಹೌದೌದು ಸ್ವಲ್ಪ ಪ್ರಯತ್ನ ಮಾಡೋ ಅಂತ ಒಂದು ದಿವಸ ಬುದ್ಧಿ ಬಂದು ಸೀದಾ ನಾವು ಕನೆಕ್ಟ್ ಆಗ್ತೀವಿ. ಇದು ರಹಸ್ಯ ಅಂತ ಹೇಳಿಕೊಂಡು ಇಲ್ಲಿವರೆಗೂ ಸಹಕರಿಸಿದ್ದಕ್ಕೆ ಈ ಒಂದು ಎಲ್ಲರೂ ಕರೆ ಮುಗಿದು ನೆನೆದರು ಚಿದಾನಂದಾತ್ಮ ಗುರುವನ್ನ ಎಂಬಲ್ಲಿಗೆ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣಪದ್ಮದುರಿಯಪ್ಪ ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮ್ಯಗಳು ಮಹಿಷಾಸುರ ಉತ್ಸವ ನಮ ಅಷ್ಟಮೋಧ್ಯಾಯ ಸಂಪೂರ್ಣಂ ಅಂತು ಅಧ್ಯಾಯ 8 ಪದ 373 ಮಂಗಳಮಸ್ತು. ಜೈ ಗುರುಮಂಗಳ ಪಾರ್ವತಿ ಪತಿಹಾರ ಮಹಾದೇವ ಶ್ರೀಮದ್ ರಮಾ ರಮಣ ಗೋವಿಂದ.
ಸದ್ಗುರುನಾಥ ನಮೋ ನಮಃ. 9ನೇ ಅಧ್ಯಾಯ. ಇಂದ್ರ ಮೊದಲಾದವರು ಮಹಾಲಕ್ಷ್ಮಿಯನ್ನು ವೇದಗಳಿಂದ ಸ್ತುತಿಸಿದ್ದು. ಇಂದ್ರ ಮೊದಲಾದವರು ಮಹರ್ಷಿಯಿಂದ ವೇದಾಂತ ಪ್ರಮಾಣದಲ್ಲೊಂದು ಸ್ತುತಿ ಮಾಡಿದರು ಮಹಾಲಕ್ಷ್ಮಿಯನ್ನು ನಲಿವಿನಲಿ. ಇದು ಅದ್ಭುತವಾದಂಥ ಒಂದು ಅಧ್ಯಾಯ. ವೇದಗಳಿಂದ ಸ್ತುತಿ ಮಾಡ್ತಕ್ಕಂಥವರಾಗಿದ್ದಾರೆ. ಅವರು ಸ್ತುತಿ ಮಾಡಿದರೆ ನಮಗೇನು ಬರ್ತದೆ ಅನ್ನೋದೇ ಇಂಪಾರ್ಟೆಂಟು. ಹೌದಾ? ಅವ್ರು ಯಾರೋ ಗುದ್ದಾಡಿದ್ರೆ ನಮಗೇನು ಬರ್ತದೆ ಹಿಂಗಂತ ಭಾಳ ಜನ ಊರಾಗ ಕೂತ್ಕೊಂಡಾರ. ಅದೇನೋ ನಿಮಗೆ ಪಾಪ ಏನೋ ಗೊತ್ತಿಲ್ಲ, ನೀವು ಯಾಕೋ ಪಾಪ ತಪ್ಪಿಲ್ಲ ಬಂದುಬಿಟ್ರೆ ಕಾಣಿಸ್ತದೆ. ಅವ ದೇವಿ ಗುದ್ದಾಡ್ತಾಳಂತ, ಅವ್ರು ರಾಕ್ಷಸ ಸಾಯ್ತಾರಂತ, ಅವ್ರವ್ರು ಸಾಯ್ದು ಬಡ್ದಾಡ್ಕೊಂಡು ನಾವೇನು ಆಗ್ಬೇಕು ಅಂತ ಆರಾಮ ಮನೆಗೆ ಕೂತ್ಕೊಂಡ್ರೆ ಒಂದಿಷ್ಟು ಜನ ಅದರ ತಪ್ಪಿ ನೀವು ಒಂದಿಷ್ಟು ಜನ ಬಂದುಬಿಟ್ರಿ ಏನು ಮಾಡೋದು? ಹೌದಾ? ತಪ್ಪಿ ಬಂದುಬಿಟ್ರೆ ನಿಮ್ಗೆ ಆ ದೇವಿ ಕರ್ಸ್ಕೊಂಡು ಹೇಳಿಲ್ಲಿಗೆ ಇದು ಒಂದು ಲೀಸ್ಟ್ ನಾನು ನೋಡ್ತೀನಿ. ಇದು ಈ 9ನೇ ಅಧ್ಯಾಯ ಅಂದರೆ ಮಹಾಪವಿತ್ರವಾಗಿರ್ತಕ್ಕಂಥ ಈ ಅಧ್ಯಾಯ ಯಾರು ನಿತ್ಯ ಓದ್ತಾರೋ ಅವರಿಗೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗ್ತವೆ. ಅದು ಯಾವ ರೀತಿ ಪರಿಹಾರ ಆಗ್ತಾವೋ ಗೊತ್ತಿಲ್ಲ, ಪರಿಹಾರ ಆಗ್ತವೆ. ಅದೊಂದೇ ನಾನು ಹೇಳ್ತಾ ಇಲ್ಲ. ಇದರ ರಹಸ್ಯ ಏನು ತಿಳ್ಕೊಂಡ್ರೆ ನಿಮಗೆ ಏನಾಗ್ತದೆ, ನಿಮ್ಮ ಜೀವನನೇ ಪಾವನ ಆಗ್ತದೆ. ಅಷ್ಟು ರಹಸ್ಯಗಳಿದ್ದಾವೆ. ನಾಳೆ ಬರೋರು ಬರ್ರಿ. ನಾನು ನೋಡ್ತಾ ಇದ್ದೀನಿ ದಿವಸ ಈ ಲೀಸ್ಟ್ ಏನು ಕೊಡ್ತಾರಲ್ಲ, ನಾನು ಓದ್ತೀನಿ, ಇಡ್ತೀನಿ, ಅವರಷ್ಟೇ ಬರ್ತಾರೆ. ಮುಂದಿನ ದಿವ್ಸಕ್ಕೆ ಸಂಬಂಧ ಇಲ್ಲ ಅವ್ರಿಗೆ. ಇದು ಯಾರು ಮಾಡಿದ್ರು ನನಗೆ ಭಗವಂತನಿಗೆ ಗೊತ್ತು. ಇದನ್ನು ತೆಗಿಯವ ಕಾಳಿ ಅಂತ ಕೇಳ್ಕೊತೀನಿ. ಅವರು 4 ಜನ ಕೊಡ್ತಾರೆ, ಇನ್ನು 4 ಜನ ಬರ್ತಾರೆ. ನಮ್ಮದು ಡ್ಯೂಟಿ ಮುಗೀತು. ಕಾಂಟ್ರಾಕ್ಟ್ ಇಟ್ಕೊಂಡ್ರಿ ಏನೇನಾದ್ರು ಹಾಂ ದಿವಸ ಬರ್ರಿ. ಏನು ಹೋಗೋದೇನೈತಿ? ಇದೇ ಊರಾರ ಬೇರೆ ಊರಾರ ಇವರು ನನಗಂತೂ ಗೊತ್ತಿಲ್ಲ. ಇದೇ ಊರಾರ, ಇದೇ ಹಂಚ್ಕೊಂಬಿಟ್ಟಾರ. ಇವತ್ತು ನಾವು ಬರೋಂಗಿಲ್ಲ ನಡ್ರಿ. ಏನು ಡ್ಯೂಟಿ ಟೈಮ್ ಏನು ಈ ಊರಾಗೆ ಅದು ನಗರಸಭೆಗೆಲ್ಲ ಇರ್ತತಿ ನೀರು ಬಿಡೋಕೆ 1 ಗಂಟೆ ರಾತ್ರಿ. ಅವ ಡ್ಯೂಟಿ ಇಟ್ಕೊಂಡಂಗೆ ಈ ಡ್ಯೂಟಿ ಇಟ್ಕೊಂತಾರೆ. ಇದು ನನಗೆ ಯಾಕೆ ಸರಿ ಬರೆಸ್ತಾ ಇಲ್ಲ. ನನಗೆ ಅನ್ಸೋದು ನಾನು ಹೇಳೋದು ನೇಬಾಡಿ ಯಾರಿಗಾರು ನೋವಾದರೆ ಕ್ಷಮ ಮಾಡ. ಅರ್ಥ ಆಯ್ತಾ? ಎಲ್ಲರೂ ಬರ್ರಿ, ನಿತ್ಯ ಬರ್ರಿ ತಿಳ್ಕೊಳ್ರಿ. ಒಂದು ಸಾಧನೆ ಆಗ್ತದೆ ಅಂಥೇಳಿ ಅಷ್ಟೇ ಕಳಕಳಿ ವಿನಃ ನಿಮಗೇನೋ ಹೇಳಬೇಕನ್ನೋದಂಥದ್ದು ಏನೂ ಇಲ್ಲ ನನಗೆ. ಯಾಕಂದರೆ ಇಷ್ಟು ಕರೆಸಿದಿರಿ, ನಿಮಗೊಂದು 4 ಹೇಳಿದರೆ ನನಗೂ ಸಂತೋಷ ಆಗುತ್ತೆ. ನಾನು ಹೇಳ್ತೀನಿ ಬಿಡ್ರಿ, ಯಾರೂ ಇಲ್ಲ ಅಂದರೂ ಹೇಳ್ತೀನಿ. ಯಾಕಂದರೆ ಅಮ್ಮ ಗ್ಯಾರಂಟಿ ಕೂತ್ಕೊಂಡಾಳ. ಅಮ್ಮಗೆ ಹೇಳ್ತೀನಿ ನಾನು. ಅಮ್ಮ ಮುಂದೆ ಕೂತ್ಕೊಂಡಿಲ್ಲ. ಇಲ್ಲಿ ಗಾಳಿ ಐತಿ, ಬೆಳಕೈತಿ, ನೀರಿದ್ದಾವೆ, ಅವೆಲ್ಲ ಕೇಳ್ತವೆ. ನಿಮಗೆ ಗೊತ್ತಿಲ್ಲ, ಸೈನ್ಸ್ ಹೇಳ್ತೈತಿ ಇದನ್ನು. ಶಾಸ್ತ್ರಗಳು ಯಾವಾಗೂ ಹೇಳಿದ್ದಾವೆ, ಸೈನ್ಸ್ ಇವತ್ತು ಹೇಳ್ತೈತಿ ಇದನ್ನು. ಗಾಳಿಗೆ ನೀರಿಗೆ ಹೀರಿಕೊಳ್ಳೋಂಥ ಶಕ್ತಿ ಇದೆ. ಅದು ದೊಡ್ಡ ಎಲ್ಲ ಸೈನ್ಸೇ. ಇದು ನೋಡೋಕೆ ಪುರಾಣ ಅನ್ನಂಗದವು. ಪುರಾಣಲ್ಲಿ ಇದು ಸೈನ್ಸ್, ಸೂಪರ್ ಸೈನ್ಸ್. ಅದು ಕಂಡುಕೊಳ್ಳೋಕ್ಕಿನ್ನ 1000 ವರ್ಷಗಳು ಬೇಕು ಸೈನ್ಸ್ಗೆ. ಅಷ್ಟು ಹೇಳಿ ನಾನು 2 ಮಾತುಗಳನ್ನ ಇಲ್ಲಿ ಮುಗಿಸ್ತೇನೆ. ಇವತ್ತಿನ ನಾಳೆ ಬಹಳ ಮುಖ್ಯ ಇದೆ, ಬನ್ನಿರಿ ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತಿನವರು ಬರ್ರಿ, ಹಿಂದೆ ಹೋಗಿರೋರು ಬರ್ರಿ, ಮುಂದಿರೋರು ಕೂಡ ಬರ್ರಿ ಅಂತ ಕೇಳ್ಕೊಳ್ತೇನೆ.